ವಿಕಲಚೇತನಾಗಿ ನೋಡಿ 2 ಕಾಲು ನಿಮ್ಗಿಲ್ಲ ಅಲ್ವಣ. ನೀನು ರ್ಯಾಪಿಡೋ ಈ ಗಾಡಿ ನೀನು ಕೊಟ್ಟವ್ರು ಓನರ್ಗೆ, ನಿಂಗೆ ಡಿ ಎಲ್ ಕೊಡಲ್ಲ. 2 ಕಾಲು ಇಲ್ಲ ಡಿ ಎಲ್ ಬರಲ್ಲ. ಡಿ ಎಲ್ ಹೆಂಗನ ಕೊಡ್ತಾರೆ ನಿನ್ಗೆ? ಹೆಂಗ್ ಕೊಡ್ತಾರೆ ಡಿ ಎಲ್? 2 ಕಾಲಿಲ್ಲ ಡಿ ಎಲ್ ಹೆಂಗನ ಮಾಡ್ತಾರೆ? ಯಾವ ಆಟೋ ಮಾಡಿದಿರಿ ನೀನು? ಓಪನ್ ಮಾಡ ಈಗ ಕುಳಿಸ್ಕೊಂಡು ರ್ಯಾಪಿಡೋ ಮಾಡ್ತಾ ಇದ್ದಿಲ್ಲಣ್ಣ, ನಿಂಗೆ ಕಾಲಿಲ್ಲ ಇಲ್ವಾ? ನಿಂಗೆ ಡಿ ಎಲ್ ಕೊಡಲ್ಲ. ನಿಂಗೆ ಸಮಸ್ಯೆ ಆದ್ರೆ ಅವ್ರಿಗೆ ಏನಾರ ಪರಿಹಾರ ಕೊಡ್ತೀಯಾ? ನಾನು ಹೇಳ್ದೆ ಅರ್ಥ ಆಯ್ತಾ ನಿಮಗೆ? ಆಕ್ಚುಲಿ ಹ್ಯಾಂಡಿಕ್ಯಾಪ್ಗೆ ಬ್ರದರ್ ನಿಮ್ಗೆ ಗೊತ್ತಿರಬೇಕು, ಡಿ ಎಲ್ ಕೊಡಲ್ಲ. ಡಿ ಎಲ್ ಕೊಡಲ್ಲ ಅಣ್ಣ, ನನಗೆ ಗೊತ್ತು. ಅವ್ನು ಹೆಂಗೆ ಡಿ ಎಲ್ ಮಾಡ್ಕೊಡಂಗೆ ಗೊತ್ತಿಲ್ಲ. ನಿಮಗೆ ಆಕ್ಚುಲಿ 2 ಕಾಲು ಇಲ್ಲ ಅಣ್ಣ, 2 ಕಾಲು ಇದ್ದವ್ರಿಗೆ ಡಿ ಎಲ್ ಕೊಡಲ್ಲ. ಈಟಲ್ಲೂ ಕೂಡ ನೀನು ಈ ಗಾಡಿ ಇಟ್ಕೊಂಡು ರ್ಯಾಪಿಡೋ ಮಾಡ್ತಾ ಇದೀಯಾ, ನೀನು ಬದುಕೋಣ ಸ್ವಾಭಿಮಾನಿ ಬದುಕಿದ್ಯಾ, ನೀನು ಮಾಡ್ಬೋದಣ್ಣ. ನಿಂಗೆ ಹೆಂಗಣ ಅವನು ರ್ಯಾಪಿಡೋ ಕೊಟ್ಟ? ನಾನು ನಿನ್ನ ಬಗ್ಗೆ ಹೇಳ್ತಾ ಇಲ್ಲ, ನಾನು ರ್ಯಾಪಿಡೋ ಅಂತ ಕೇಳ್ತಾ ಇರೋದು. ಓಪನ್ ಮಾಡಿ ಡಿವೈಸ್ ಓಪನ್ ಮಾಡಿ. ಮಾಡ್ತಲ್ವಣ? ಮಾಡ್ತಲ್ವಣ? ಮಾತಾಡ್ಲಿ ಬಿಡಿ ಅವರು, ಮಾತಾಡ್ಲಿ. ಬ್ರದರ್ ನಿಮ್ಗೆ ಅಂತ ಎಕ್ಸ್ಟ್ರಾ ಟಿಪ್ಸ್ ಕೊಡ್ತಾರೆ. ನಿಂಗೆ ರ್ಯಾಪಿಡೋ ಮಾಡೋ ಅವಕಾಶನೇ ಇಲ್ಲ. ಡಿವೈಸ್ ಓಪನ್ ಮಾಡೋಣ, ಸುಳ್ಳು ಓಪನ್ ಮಾಡೋಣ. ಡಿವೈಸ್ ಓಪನ್ ಮಾಡಿ ನೋಡ್ದಂತ ಕಸ್ಟಮರು ಬೇಜಾರು. ಇದು ಟ್ರಾಪ್ ಇಲ್ಲ ಇದು ಭಯ್ಯ, ಹ್ಯಾಂಡಿಕ್ಯಾಪ್ಟಿಗೆ ಇನ್ಸ್ಲಿ ಗಾಡಿ ಆಕ್ಸಿಡೆಂಟ್ ಕಾರಣ ಬರುತ್ತಾ? ಗಾಡಿ ಆಕ್ಸಿಡೆಂಟ್ ಆಗೋದ್ರೆ ನಿನ್ಗೆಲ್ಲ ಇನ್ಸೂರೆನ್ಸ್ ಕೊಡ್ತಾನೆ. ಇನ್ನಂತೆ ಅದೇನು ಬಜೆ ಏನು ನೀನು ಕೊಟ್ಟಿರ್ತೀವಿ. ಅವನೇ ಓನ್ ಯೂಸ್ ಗಾಡಿ ಇದು ಕೊಟ್ಟಿದ್ದು. ನಾನು ನೋಡಿ 3 ವೀಲಾಗ ಗಾಡಿ ಬರ್ತಾವನೆ. ಇದು ಆಗಲ್ಲ ಅಣ್ಣ, ಹೆಂಗಡೆ ಮಾಡ್ತಾ ಇದೀನಿ ನೀನು? ನಾನು ಗಾಡಿ ಬಂಡವಾಳ ನಾನೆಲ್ಲ ಹೋಗೋಣ, ಅವ್ನು ಕ್ಯಾಬ್ ಡ್ರೈವರ್ ಎಲ್ಲಾನು ಹೋಯ್ತಾನೆ. ಅವ್ನು ಎಲ್ಲಾನು ಹೋಯ್ತಾರೆ ಇವರು. ಹೇಳಿ ಅಣ್ಣ, ನೀವು ಬುದ್ಧಿವಂತರು, ನಾವು ಕನ್ನಡದವರು. ನಿನ್ಗೆ ಡಿ ಎಲ್ ಕೊಡೋಣ. ನಿನ್ಗೆ ರಾಯಚೂರು ಡಿ ಎಲ್ ಕೊಡೋಣ. ನಿಂದ ಡಿ ಎಲ್ ಕೊಡಿ. ನಿನ್ನ ಹೆಸರು ಅಣ್ಣ? ನಿಂದು ಹೆಸರು ಅಣ್ಣ? ಜಾವೀದ್ ಅವ್ರೆ, ಡಿ ಎಲ್ ಕೊಡಲ್ಲ. ನನ್ನ 25 ಎಕ್ಸ್ಪೀರಿಯನ್ಸು. ನಿನ್ಗೆ ಡಿ ಎಲ್ ಕೊಟ್ಟವ್ ಏನ್ರ ಅವ್ನು ಮೀಸ ಬೋಸ್ಕೊಬಿಡ್ತೀನಿ ನಾನು. ಕೊಡು ಡಿ ಎಲ್ ಅಣ್ಣ. ಮನೆಯಲ್ಲ ನೀನು ತೋರಿಸ್ಬೇಕಣ್ಣ. ರೋಡ್ ಸಮಸ್ಯೆ ಮನೆ ಹೋಗಲ್ಲ. ನಿನ್ ಮೇಲೆ ಕೇಸ್ ಮಾಡ್ತೀನಿ ಅಣ್ಣ. ಯಾಕೊತ್ತಾ? ಡಿ ಎಲ್ ಕೊಡಲ್ಲ ಅಣ್ಣ. ನೀನು 2 ಕಾಲು ಇಲ್ಲ ಅಣ್ಣ, ನಿನ್ಗೆ 2 ಕಾಲು ಇಲ್ಲ. ಈಗ ನೀನ್ ಹೆಂಗಣ ಪ್ಯಾಸೆಂಜರ್ ಕರ್ಕೊಂಡ್ ಇದೀಯ ಅಣ್ಣ? ಏನು ಪ್ಯಾಸೆಂಜರ್ ಹೆಂಗ್ ಕರ್ಕೊಂಡ್ ಬಂದಿದ್ಯಾ ಅಣ್ಣ? ತುಂಬಾ ಜನ ಮಾಡ್ತಾ ಇದ್ದಾರೆ ನೆಮಟಲ್ಲಿ, ಲೇಡೀಸ್ ಮಾಡ್ತಾ ಇದ್ದಾರೆ ಹ್ಯಾಂಡಿಕ್ಯಾಪ್ಟು. ಇವನು ಕ್ಯಾಬ್ ಡ್ರೈವರು, ಆ ಗಾಡಿಗೆ 7 ಲಕ್ಷ ಬಂಡವಾಳ ಹಾಕವ್ನೆ. ನಾನು ಈಗ ನೋಡಿಲ್ಲ ಅಣ್ಣ, 6 ಗಂಟೆ ಬುಕ್ಕಿಂಗ್ ಇಲ್ಲ ಅಣ್ಣ. ನಮ್ಮ ಮನೆಗೆ ಏನ್ ತಗೋಗ್ಲಿ ನೀವೆಲ್ಲ ಹಿಂಗ್ ಬಂದ್ಬಿಟ್ಟು ವಿತೌಟ್ ಟಿ ವಿ ಪ್ಯಾಸೆಂಜರ್ ಅಣ್ಣ. ಎಷ್ಟು ಎಲ್ಲಿ ಹೋಗ್ತಿದ್ಯಾ ಗುರು ನೀನು? ಎಲ್ಲಿಗೆ ಹೋಗ್ತಾ ಇದೆಯಾ? ಕೂಡ್ಲಿ ಕಡೆ ಈ ಕಡೆ ಯಾಕೆ ಹೋಗ್ತಿದ್ಯಾ? ಯೂಟರ್ನ್ ಮಾಡ್ಬೇಕು. ಎಲ್ಲಿ ಪಿಕಪ್ ಮಾಡಿದೆ? ಅಲ್ಲ ಬ್ರದರ್, ಈಗ ಅಮೌಂಟ್ ಎಷ್ಟು ಬ್ರದರ್ ನಿನ್ಗೆ ಕೊಟ್ಟಿರೋದು ಬೈಕ್ ಟ್ಯಾಕ್ಸಿಲಿ? 50 ರೂಪೀಸ್ಗೆ. ಎಷ್ಟು ಕಿಲೋಮೀಟ್ರು? 3 ಕಿಲೋಮೀಟರ್ 50 ರೂಪೀಸು. ಅಲ್ಲ ಬ್ರೋ, ನೀನು 3 ಕಿಲೋಮೀಟರ್ಗೆ ನೀನು ಬಂಡವಾಳ ಹಾಕ್ತೀನಿ. ಹ್ಯಾಂಡಿಕ್ಯಾಪ್ ಗಾಡಿಯಲ್ಲಿ ನೀನು ಬಾಡಿಗೆ ಹೊಡ್ಕೊಂಡು ರ್ಯಾಪಿಡೋ ಮಾಡ್ಕೊಬಿಟ್ರೆ ಬಂಡವಾಳ ಹಾಕಿರೋ ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ನೆಣ ಹಾಕಬೇಕಾ? ಹೇಳ್ಕೊಡು ನೀನು ಓಲಿ. ನೀನು ಕನ್ನಡದನೇ, ನಿನ್ನ ಹೊಟ್ಟೆ ಮೇಲೆ ಹೊಡೆಯಲ್ಲ. ನಿಮಗೆ ಅಂತ ನಿಮ್ಮ ಸರ್ಕಾರದಿಂದ ಅಂಗವಿಕಲ ಅಂಗಡಿ ಕೊಡ್ತಾವ್ರೆ, ಬೇರೆ ಕೆಲಸ ಕೊಡ್ತಾವ್ರೆ. ಇದು ನೀನು ನಿನ್ಗೆ ಓನ್ ಯೂಸ್ ಮಾಡ್ಕೋಬೇಕು. ಆಲ್ಟ್ರೇಷನ್ ಮಾಡ್ಕೊಂಡಿದ್ಯಲ್ಲ, ಯಾರೋ ಪುಣ್ಯದ ಮಾಡ್ಕೊಡ್ತಾರೆ, ಇದು ಓನ್ ಯೂಸ್ ಮಾಡ್ಕೊಂತಾರೆ ನೀನು. ನಿನಗೆ ಇಲ್ಲಿ ಬಾಡಿಗೆ ಹೊಡಿ ರೈಟ್ಸೇ ಇಲ್ಲ ಗುರು. ಅವ್ನಿಗೆ ಹೆಚ್ಚು ಕಮ್ಮಿ ಆಯ್ತು, ಓಕೆ, ನಿಂದಾಗೂ ಆಗೋಯ್ತು. ಅವ್ನಿಗೇನು ಇನ್ಸೂರೆನ್ಸ್ ಅವ್ನು ಕೊಡ್ತಾನೆ? ನೀನು ಕೊಡ್ತೀವಿ, ರ್ಯಾಪಿಡೋ ಕೊಡ್ತಾನೋ? ಯಾವ್ನು ಕೊಡ್ತಾನೆ ಗುರು? ನಿನ್ನ ಗಾಡಿ ಮೇಲೆ ಹೆಂಗೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ? ಹೆಂಗ್ ಕ್ಲೈಮ್ ಆಗುತ್ತೆ 3 ವೀಲರ್ ಗಾಡೀಲಿ? ಹೆಂಗ್ ಕ್ಲೈಮ್ ಆಗುತ್ತೆ ಹೇಳು ಬ್ರದರ್ ಓಲಿ. ಬಾಗುರು ಇಲ್ಲಿ ನಾಳೆ ಕೆಲಸ ಮಾಡಬೇಡ. ನಿಮ್ಮ ಜೀವನಕ್ಕೆ ಯಾರು ಹೊಣೆ ಆಗಲ್ಲ, ನಾವು ಹೊಣೆ ಆಗಲ್ಲ. ಅರ್ಥ ಮಾಡ್ಕೊಂಡು ಎಲ್ಲ ವಿದ್ಯಾವಂತರುಗಳು ನೀವು. ಹೆಂಗ್ ಮಾಡ್ತೀರಾ ಇದ? ಅಲ್ಲ ಗುರು, ಸ್ವಿಗ್ಗಿ ಜೊಮ್ಯಾಟೊ ಮಾಡ್ದಾಗ ಬ್ರದರ್ ಇಲ್ಕೊಳ್ಳು. ಸ್ವಿಗ್ಗಿ ಜೊಮ್ಯಾಟೊ ಮಾಡಿದಾಗ ನಿನ್ಗೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ. ನಿನ್ಗೆ 2 ಕಾಲು ಇಲ್ವಲ್ಲ, ನೀನು ಬ್ಯಾಲೆನ್ಸ್ ಮಾಡಿ ಗಾಡಿ ಬರ್ತಾ ಇದೀಯಾ. ಖುಷಿ ನನಗೆ ಗುರು. ಆ ಹೆಲ್ಮೆಟ್ ಯಾವ್ದು ಕೊಟ್ಟಿದ್ಯಾ? ಹೆಲ್ಮೆಟ್ ಹಾಕಿದ್ಯಾ? ಆಲ್ರೆಡಿ ಕಾಲಿ ಹ್ಯಾಂಡಿ ಹೇಳ್ಬಾರ್ದು. ನಿನ್ನ 1000 ಜನ ನಾವು ಸಪೋರ್ಟ್ ಮಾಡ್ತೀವಿ. ಇದು ತಪ್ಪಲ್ವಾಗ ನೀವು ಮಾಡ್ತಾ ಇರೋದು? ಫಸ್ಟ್ ಆಫ್ ಆಲ್ ಡಿ ಎಲ್ ಕೊಡೋ ನಿನ್ಗೆ. ಸುಳ್ಳು ಹೇಳ್ಬೇಡ. ನನ್ಗೆ ಗೊತ್ತು, ನಾನೊಬ್ಬ ಯೂನಿಯನ್ ಲೀಡ್ರು. ಯೂನಿಯನ್ ಲೀಡ್ರಯ್ಯ. ನಿನ್ಗೆ 2 ಕಾಲು ಇಲ್ಲ, ಡಿ ಎಲ್ ಹೆಂಗ್ ಬರೋ? ಹಂಗ ವಿಚಾರ ಡಿ ಎಲ್. ನೀನ್ ನಂಬರ್ ಕೊಡು ಗುರು. ನಂಬರ್ ತಗೊಂಡಂಗೆ ಸ್ವಲ್ಪ ಅವ್ರದ್ದು ಪಡ್ಕೋಣ. ಒಳ್ಳೆ ನಂಬರ್ ಹೇಳ್ಕೊರ, ಡಯಲ್ ಮಾಡ್ಕೊಳ. ನಂಬರ್ ಕೊಡ್ಕೊಂಡು ಕೇಳೋರು ನಂಬರು 7022227548. ಬ್ರದರ್ ದಯವಿಟ್ಟು ಕೆಲಸ ಮಾಡಬೇಡಿ. ಯಾಕಂದ್ರೆ ನಿಮ್ಮ ಸೇಫ್ಟಿ ಕೇಳ್ತಾ ಇರೋದು. 10 ರೂಪಾಯಿ ಎಕ್ಸ್ಟ್ರಾ ಆಟೋದಲ್ಲಿ ಹೋಗಿ, ಇನ್ಸೂರೆನ್ಸ್ ಕ್ಯಾಬಲ್ಲಿ ಹೋಗಿ, ಬಸ್ಸಲ್ಲಿ ಹೋಗಿ.
ನಿಮ್ಗೆ ಇದು ಅಕಸ್ಮಾತ್ ಆಕ್ಸಿಡೆಂಟ್ ಆಯ್ತು, ಅವನೇ ಹ್ಯಾಂಡಿಕ್ಯಾಪ್ಟ್, ನಿಂಗೇನು ಕೊಡ್ತಾನೆ? ನೀವು ವಿದ್ಯಾವಂತರ ತಾನೆ, ನೀವು ದಡ್ರ ನಮ್ಮಂಗೆ ಅಜ್ಞಾನಿಗಳ? ಬ್ರದರ್, ನಾನು ಅಲ್ಲ ನೀವು ಮಾಡಿ ಅಲ್ಲ ನಿಮ್ಮ ಈಗ ಈ ರ್ಯಾಪಿಡೋದಲ್ಲಿ ಎಷ್ಟು ಡ್ಯೂಟಿ ಮಾಡಿದ್ಯಾ ಅವ್ರು ಬೆಳಗ್ಗೆಯಿಂದ? ಎಷ್ಟು ಮಾಡಿ ಬೆಳಗ್ಗೆಯಿಂದ ಎಷ್ಟು ಮಾಡಿದ್ಯಾ? ಎಷ್ಟು ಮಾಡಿದೆ? ನೀಯೇ ತಗೊಬಿಡು, ಪ್ರಾಮಾಣಿಕವಾಗಿ ಹೇಳ್ಬಿಟ್ಟು ಎಷ್ಟು ಮಾಡಿದ್ಯಾ ಬೆಳಗ್ಗೆ? ಅಲ್ಲಂದ ಮೇಲೆ ಹಣ ಎಷ್ಟು? 1400 ರೂಪಾಯಿ ಮಾಡಿದ್ಯಾ? 1300 ಮಾಡಿದ್ಯಾ? ನಾನು ಬೆಳಗ್ಗೆ ಎಷ್ಟು ಮಾಡಿದ್ದೀನಿ ಗೊತ್ತಾ ಗುರು? ಬರೀ 300 ರೂಪಾಯಿ ಮಾಡಿದ್ದೀನಿ. ಕ್ಯಾಬ್ ಡ್ರೈವರು ಅಷ್ಟು ಬಂಡವಾಳ 700 ರೂಪಾಯಿ ಮಾಡವನೆ. ಏನು ಇಲ್ದ್ರೆ 1400 ರೂಪಾಯಿ ಡ್ಯೂಟಿ ಮಾಡಿದ್ಯಾ ಅಂದ್ರೆ ನಮ್ಮ ಸಾರಿಗೆ ವ್ಯವಸ್ಥೆ ಎಲ್ಲ ಆಯ್ತು. ಸಾರಿಗೆ ಅಧಿಕಾರಿ ಸ್ವತಃ ಅವರು ರಾಮನ ಗಾಡಿ ಬದುಕಿಲ್ವಾ? ನಿಮ್ಮಂತ ನಿನ್ ಕೇಸ್ ಹಾಕ್ತೀನಿ ಈಗ. ನಿನ್ ಡಿವೈಸ್ ಕೊಟ್ಟು ನಂಬರ್ ತಗೋಕಲ್ಲ, ಓಪನ್ ಮಾಡಿ ಡಿವೈಸ್. ನಿನ್ಗೆ ಹೆಂಗ್ ಕೊಟ್ಟ ಕೂಡ ಅವನು? ನಿನ್ಗೆ ಹೆಂಗ್ ಡ್ಯೂಟಿ ಕೊಡ್ತೇನೆ ಅವನು? ನೀನ್ ಯಾರು ಡಿವೈಸ್ ಮೇಲೆ ತಗೊಂಡಿದ್ಯಾ? ಯಾರ ಮೇಲೆ ತಗೊಂಡಿದ್ಯಾ ಕೊಡು ನೀನು? ನೀನ್ ಯಾರು ಬರೋ? ನೀನ್ ತಗೊಂಡಿದ್ಯಲ್ಲ, ನೀನ್ ಯಾರು ಡಿ ಎಲ್ ಮೇಲೆ ತಗೊಂಡಿದ್ಯಾ? ನೀನ್ ಯಾರು ಡಿ ಎಲ್ ಮೇಲೆ ತಗೊಂಡಿದ್ಯಾ? ರ್ಯಾಪಿಡ್ ಓಪನ್ ಮಾಡು, ಡಿವೈಸ್ ಇದು ಓಪನ್ ಮಾಡು. ಏನೋ ನಿಂದ ಪ್ರೊಫೈಲ್ ಓಪನ್ ಮಾಡು. ನೀನು ಡಿ ಎಲ್ ಕೊಟ್ಟ ಮಾಡಿದ್ಯಲ್ಲ, ಯಾರು ಡಿ ಎಲ್ ಮೇಲೆ ಕೊಟ್ಟಿದ್ಯ ಅನ್ನೋದು ಓಪನ್ ಮಾಡಿದ್ರು. ಅದು ಬೇಡ ಗುರು, ರ್ಯಾಪಿಡೋದಲ್ಲಿ ನಿನ್ ಪ್ರೊಫೈಲ್ ಓಪನ್ ಮಾಡೋ, ನಿನ್ ಡಿ ಎಲ್ ನಂಬರ್ ಗೊತ್ತಾಗುತ್ತೆ ಅಲ್ಲಿಯೇ. ಅದೇನ್ ಕೇಳ್ತೀನಿ, ಹೆಂಗೆ ನಿನ್ಗೆ ಕೊಟ್ಟ ಗಾಡಿ ಕೊಡ್ಸಕ್ಕೆ ಪ್ಯಾಸೆಂಜರ್ ಹೊಡಿಕೆ ಅಂತ ಟ್ರಿಪ್ಮೆಂಟ್ ಮಾಡು, ಗೊತ್ತಾಗುತ್ತೆ ನಿನ್ಗೆ. ಟ್ರಿಪ್ಮೆಂಟ್ ಮಾಡು. ಯಾಕೆ ಬರಲ್ಲ? ನಂಬರ್ ತಗೊಂಡ ಬ್ರದರ್, ಹೋಗು ನೀನು, ಹೋಗಿ ಬ್ರದರ್. ನೀನು ನಿನ್ಗೆ ಈಗ ಡಿ ಎಲ್ ಕೊಡಲ್ಲ ಗುರು. ಡಿ ಎಲ್ ಹೆಂಗ್ ಕೊಡ್ತಾನೆ ನಿನ್ಗೆ? ಸ್ನೇಹಿತರೆ, ಇಲ್ಲಿ ನೋಡಿ, ಇವ್ರೊಬ್ರು ಹಂಗ ವಿಚಾರ, 2 ಕಾಲು ಇಲ್ಲ ಇವ್ರಿಗೆ. ಇವ್ರು ಇರುವಂತ ಗಾಡಿ ಬಂದು ನೋಡಿ, ಇಲ್ಲಿ ಗಾಡಿ ಇದು ಹ್ಯಾಂಡಿಕ್ಯಾಪ್ಟ್ ಓಡಿಸುವಂತ ಗಾಡಿ ನೋಡಿ. 3 ವೀಲರ್ ಗಾಡಿ ಇದೆ. ಈ ಗಾಡಿಯಲ್ಲಿ 1400 ರೂಪಾಯಿ ಮಾಡವನೆ. 665 36. ಈ ಗಾಡಿಯಲ್ಲಿ 1400 ರೂಪಾಯಿ ದುಡ್ಡು ಮಾಡವನೆ. ಆಟೋ ಚಾಲಕರು, ಕ್ಯಾಬ್ ಚಾಲಕರು ಎಲ್ಲೋ ಹೋಗ್ಬೇಕು ಬಂಡವಾಳ ಹಾಕ್ಬಿಟ್ಟು. ಇವ್ರು ಕೇಳಿದ್ರೆ ಸುಗ್ಗಿ ಮಾಡೋಕ್ಕಾಗಲ್ಲ, ಡೆಲಿವರಿ ಕೇಳ್ತೀರಾ ಅಲ್ಲ ಬ್ರದರು? ಪಾಪ ಆ ಕ್ಯಾಬ್ ಡ್ರೈವರ್ 700 ರೂಪಾಯಿ, ನಾ 300 ರೂಪಾಯಿ. ಹೇಳು ಒಲ್ಲಿ ಓಪನ್ ಮಾಡಿ ತೊಗೊಳ್ಬೇಕಾರೆ ನಾವು ಸುಳ್ಳು ಹೇಳ್ತೀವಿ. ನಮ್ಗೆ ಡ್ಯೂಟಿ ಬರ್ತಾ ಇಲ್ಲ. ನೀವು ಬೇರೆ ನಿಮ್ಗೆ ಸರ್ಕಾರದಿಂದ ಅಂಗಡಿಗಳು ಮಾಡ್ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ. ಇದು ರ್ಯಾಪಿಡೋ ಖುಷಿ ಮಕ್ಕಳು ಮಾಡ್ತಾ ಇದೆಯಾ? ಬಟ್ ನಿನ್ಗೆ ಹೆಂಗೆ ಡಿ ಎಲ್ ಕೊಟ್ಟರು ನೀನು ಕೇಳ್ತಾ ಇರೋದು? ಡಿ ಎಲ್ ಕೊಡುವಂಗೆ ಇಲ್ಲ ಅವರು ನಿನ್ಗೆ. ನೀನು ಆಕ್ಚುಲಿ ನಿನ್ನ ಕೈಲಿ ಆಗಲ್ಲ ಅಂತ ಈಗ 3 ವೀಲ್ ಮಾಡ್ಕೊಂಡಿದ್ಯಾ ನೀನು. ಅದಂದ್ರೆ ಇದು ಆಟೋ ಅನ್ಕೊಬಿಟ್ಟಿದ್ಯಾ 3 ವೀಲ್ ಅಂದ್ರೆ? ಹ್ಯಾಂಡಿಕ್ಯಾಪ್ಗೆ ಹೆಂಗೂರು ಕೊಡ್ತಾರೆ? ಅದು ಹೆಂಗೂರು ಬರುತ್ತೆ? ನನ್ನ ಅಜ್ಞಾನಿ ಏನಪ್ಪ ಓಲಿ, ಅದು ಹೆಂಗ್ ಬರುತ್ತೆ ಓಲಿ? ನಂಬರ್ ತಗೊಂಡ ಬ್ರದರ್, ಕಾಪಿ ಕೊಡ್ತೀಯಾ? ಕಾಪಿ ಕೊಡಿ ಅಂದಿರಪ್ಪ, ಕೊಡಿಸ್ತೀನಿ. ಊಟ ಮಾಡ್ತೀಯಾ? ಕೊಡಿಸ್ತೀನಿ ಬಾ. ಅರೆ ಈ ಕೆಲಸ ಮಾಡೋದು ಬಿಡು, ಯಾಕೆಂದ್ರೆ ಇದು ಇಲ್ಲಿಗಲ್ ವ್ಯವಹಾರ ಮಾಡ್ತಾರೆ. ನೀನು ಬೇರೆ ಏನೋ ಮಾಡು, ಸರ್ಕಾರದಿಂದ ನಿಮ್ಗೇನು ಭಾಳ ಅನುಕೂಲ ಮಾಡ್ಕೊಡ್ತಾರೆ. ನಾನು ನಂಬರ್ ತಗೋ ಸಪೋರ್ಟ್ ಮಾಡ್ತೀನಿ ಬೇಕಾರೆ. ಈ ಕೆಲಸ ಬಿಡ್ಬಿಡು. ನಾಳೆ ರ್ಯಾಪಿಡ್ ಬರೋಲ್ಲ ನಿನಗೆ. ಅವ್ನಿಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮನೆ ಬರ್ಬೇಕಾಯ್ತದೆ. ನೋಡಿ ಸ್ನೇಹಿತರೆ, ಅಣ್ಣ ನೀವು 1 ಮಾತಾಡಿ ಅಣ್ಣ. ಸೋಷಿಯಲ್ ಮೀಡಿಯಾ ಲೈವ್ ಇದೆ. ಬೆಳಗ್ಗೆ ಎಷ್ಟು ಸಂಪಾದನೆ ಮಾಡಿದ್ರೆ? 700 ರೂಪಾಯಿ ಮಾಡಿದೀನಿ. ಅದು ನಾನು ತೋರಿಸ್ತೀನಿ. ಅರ್ನಿಂಗ್ಸ್ ಓಪನ್ ಆಗಿ ನಮ್ಮ ಕ್ಯಾಬ್ ಎಷ್ಟು ಬಂಡವಾಳ ಹಾಕಿದ್ಯಾ ಬ್ರದರ್ ನೀನು? 10 ಲಕ್ಷ ರೂಪಾಯಿ. 10 ಲಕ್ಷ ನಾವು ಬಂಡವಾಳ ಹಾಕಿದ್ದೀನಿ. ನಂದು 3 ಲಕ್ಷ ಬಂಡವಾಳ. ನಿನ್ನ ಎಷ್ಟು ಬಂಡವಾಳ ಗಾಡಿಗೆ? 80,000 ರೂಪಾಯಿ. 1 ಲಕ್ಷನೇ ಹಾಕೋ. ಅಲ್ಲಿ ಡಾಕ್ಯುಮೆಂಟ್ಸ್ ಇದೆಯಾ ಅಲ್ಲಿ ಬ್ರದರ್? ಇನ್ಸೂರೆನ್ಸ್ ಇದೆಯಾ ಗಾಡಿಗೆ? ಚೆಕ್ ಮಾಡ್ರಾ? ಚೆಕ್ ಮಾಡ್ಲಾ? 400 ರೂಪಾಯಿ ಮಾಡ್ಯಾರ. ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ? 1400 ರೂಪಾಯಿ ದುಡ್ಡು ಮಾಡಿ ಕೆಲಸ ಇದೆಯಾ ಬೆಳಗ್ಗೆಯಿಂದ? ಮನೆಯಲ್ಲಿ ನಿಂದು ನೀನು 1400 ರೂಪಾಯಿ ನಾವೆಲ್ಲ ಹೋಗೋಣ ಬ್ರದರ್? ಆಟೋ ಎಲ್ಲ ಹೋಗ್ಬೇಕು. ನೋಡಿ ಚಾಲಕರ, ಇನ್ನರ ಎಚ್ಚೆತ್ಕೊಳ್ಳಿ. ಯಾಕೆಂದ್ರೆ ಸಂಘ ಸಂಘಟನೆ, ಚಾಲಕರು, ನಾಯಕರು ಅಂತೀರ ಯಾರು ಇಂಥ ಹೋರಾಟ ಮಾಡಲ್ಲ. ಯಾಕೆಂದ್ರೆ ನಾವೆಲ್ಲ ರೋಡೇ ಇದ್ದೀವಿ. ರೋಡೇ ಇಂಥ ಸಮಸ್ಯೆಗಳು ಸರ್ಕಾರ ನೋಡಿ ಇಲ್ಲಿ ಏನನ್ನ ಆಗ್ತಿದೆ ತಗೊಂಡು ಸ್ಟೇಷನ್ ಕೊಡ್ಬೋದು. ಅದು ಬೇಡ. ಯಾಕೆಂದ್ರೆ ಅವರು ಅಂಗವಿಕಲರು, ನನಗೂ ಮಾನವೀಯತೆ ಇದೆ. ಈ ರ್ಯಾಪಿಡೋ ಕಂಪ್ನಿ ಇಲ್ಲಿಗಲ್ ವ್ಯವಹಾರನ ಮಾಡ್ತಿರುವಂಥದ್ದು ಎಷ್ಟು ಸರಿ? ಇಲ್ಲ ಅಣ್ಣ, ಕ್ಲೋಸ್ ಆಗಿಲ್ಲ. ಇಂಥವ್ರಿಗೆಲ್ಲ ಯಾವ ಥರ ಹಿಂಗೆ ಬುಕಿಂಗ್ ಕೊಡೋಕೆ ಹೆಂಗೆ ಬರ್ತದೆ? ಈ ಥರ ಹ್ಯಾಂಡಿಕ್ಯಾಪ್ ಗಾಡಿಗಳಲ್ಲಿ ಪ್ಯಾಸೆಂಜರ್ ಸಾಗಣೆ ಮಾಡೋಕ್ಕೆ ಯಾವ ಥರ ಅವಕಾಶ ಇದೆ ನನಗೂ ಅರ್ಥ ಆಗ್ತಾ ಇಲ್ಲ. ಮತ್ತೆ ನಿಮ್ಮ ಡಿವೈಸ್ ಓಪನ್ ಮಾಡೋಣ. ನಾನು ನಿಮಗೆ ಹೇಳಿದಲ್ಲ, ಡಿವೈಸ್ ಓಪನ್ ಮಾಡಿ ಅದು ನೋಡಲಿ ಜನಗಳು. ನೀನು ರ್ಯಾಪಿಡೋ ಮತ್ತು ಪ್ಯಾಸೆಂಜರ್ ನೇಮ್ ಅಣ್ಣ ಅವ್ರದ್ದು ಎಲ್ಲಿ ಹೋಗ್ತಾ ಇದ್ದೀರಣ್ಣ? ಇದು ಈಗ ಊಟ ಮಾಡಕ್ಕೆ ಹೋಯ್ತಿದ್ದೀರಿ ಇನ್ನು ನೋಡೋಣ. ನಮ್ಮ ಕ್ಯಾಬ್ ಡ್ರೈವರ್ ನೋಡೋಣ 650 ರೂಪಾಯಿ ಮಾಡೋಣ. ಎಷ್ಟು? 10 ಲಕ್ಷ ಬಂಡವಾಳ ಹಾಕವನೆ ಅವನು ಪಾಪ. ಗಾಡಿ ಇದೆ ಗಾಡಿ ಅಲ್ವಣ ನೋಡಿ. 10 ಲಕ್ಷ ಬಂಡವಾಳ ಹಾಕವನೆ. ಈ ವರ್ಷಕ್ಕೆ ಎಷ್ಟು ಕಟ್ಬೇಕು ಗೊತ್ತಾ? ಇನ್ಸೂರೆನ್ಸ್ ಕಮ್ಮಿ ಅವನ್ನೆಲ್ಲ ಗಾಡಿಗೆ. ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್ ನಾಣಗಳು ಹಾಕಬೇಕಣ್ಣ. ಬೇಜಾರು ಮಾಡ್ಕೊಬೇಡಿ. ಊಟ ಮಾಡೋದು ನಡಿ ಕೊಡ್ತೀನಿ ಅಣ್ಣ. ನಿಜವಾಗ್ಲೂ ನೊಂದೋಗ್ಬಿಡ್ತೀವಣ್ಣ, ನೊಂದೋಗ್ಬಿಡ್ತೀವಿ.
ನೀವು ಅಷ್ಟೊಂದು ನೊಂದಾಗ್ಬಿಟ್ಟು ನಿಮ್ಮ ಕಲರ್ ಏನು ಪ್ರಯೋಜನ ಇಲ್ಲ. ನಿಮ್ಗೆ ಹೆಂಗೆ ಡ್ಯೂಟಿ ಮಾಡ್ತೀವಿ ಹಂಗೂ ಅಸರ್ಯ. ನಾನು ಕೇಳ್ತೀನಿ ನಾಳೆ ಆರ್ ಟಿ ಹೋಗ್ಬಿಟ್ಟು ನಿಂಗೆ ರಾಯಚೂರು ಆರ್ ಟಿ ಮಾಡಿಕೊಡೋಣ. ನಂಗೆ ಡಿ ಎಲ್ ಕೊಡ್ತಾವಲ್ಲ, ನೀನು ಡಿ ಎಲ್ ಕೊಡಲೇಬೇಕು. ಆ್ಯಕ್ಚುಲಿ ಡಿ ಎಲ್ ಮನೆ ಪೂಜೆ ಮಾಡ್ತೀಯಾ? ಈಗ ಆಕ್ಸಿಡೆಂಟ್ ಆದರೆ ನೀನು ಏನು ಮಾಡ್ತೀಯ ಇವಾಗ? ಡಿ ಎಲ್ ಕಳೆದ್ರೆ ಫೋನಲ್ಲಿ ಇಲ್ವಾ? ತೆಗಿ ಒಲಿ, ಫೋನೇ ಇದೆಯಲ್ಲ, ಡಿ ಎಲ್ ತೆಗಿ ಒಲಿ. ಫೋನಲ್ಲಿ ಡಿ ಎಲ್ ಇರ್ತದಲ್ಲ ಗುರು, ಅಲ್ಲಿ ಫೋಟೋನ ಇಲ್ವಾ ಅಲ್ಲಿ? ನೋಡಪ್ಪ ನಮ್ಮ ಕ್ಯಾಬ್ ಡ್ರೈವರ್ ಕತೆ. ನೀವು ಡಿ ಎಲ್ ತೆಗಿ ಗುರು, ಗೊತ್ತಾಗುತ್ತೆ ಹೆಂಗೆ ಹೆಂಗೆ. ನಂಗೆ ಗೊತ್ತಿಲ್ಲ, ನಾನು ಕೇಳ್ಕೊತೀನಪ್ಪ ಹಿರಿಯರನ್ನ. ಹ್ಯಾಂಡಿಕ್ಯಾಪ್ಗೆ ಡಿ ಎಲ್ ಕೊಡ್ಬೋದ ಅಂತ ಗೊತ್ತಾಗುತ್ತೆ ನನಗೂ. ಅಲ್ಲ ಬರಲ್ಲ ಅಣ್ಣ, ಡಿ ಎಲ್ ಹೆಂಗನೆ ಬರುತ್ತೆ? ಲರ್ನಿಂಗ್ ಡಿ ಎಲ್ ಅಂತ ಸಪರೇಟ್ ಆಗಿ ಬರುತ್ತೆ. ಈ ತರ ಮತ್ತೆ ಪ್ಯಾಸೆಂಜರ್ ಗಾಡಿಗೆ ಹೆಂಗೆ ಅವಕಾಶ ಇದೆ? ಇರೋದೇ ಇಲ್ಲ. ಫ್ಯಾಮಿಲಿ ಫೋಟೋ ಆಗುತ್ತೆ ಅಮ್ಮ. ಅತ್ತಾಗಿಲ್ಲ ಬರೋಣ, ನಮ್ಮ ಮನೆ ಫೋಟೋ ಆಟಾಗಿಲ್ಲ. ನಮಗೂ ಫ್ಯಾಮಿಲಿ ಇದೆ, ನಮಗೂ ಕುಟುಂಬ ಇಲ್ಲ ಅಣ್ಣ. ನೋಡಿ ಚಾಲಕ ಬಂಧುಗಳೇ, ಇಲ್ಲಿ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ನಾವು ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ. ಏನು ಸಾರ್ವಜನಿಕರಿಗೂ ಅರ್ಥ ಆಗಲಿ. ಸಾರ್ವಜನಿಕರು ಹೇಳ್ಬೋದು, ಬಿಡಯ್ಯ ಅವ್ನಿಗೇನು ಡ್ಯೂಟಿ ಮಾಡಲಿ ನಿಮ್ಮ ಅಪ್ಪನ ಅಂತ. ಡ್ಯೂಟಿ ಮಾಡಲಿ, ಕ್ಯಾಬ್ ತಗೊಂಡು ಆಟೋ ತಗೊಂಡು ಡ್ಯೂಟಿ ಮಾಡಲಿ. ಇದು ಆಕ್ಚುಲಿ ಅವ್ರಿಗೆ ಓಡೋಕ್ಕಾಗಲ್ಲ. ಅವರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಹೋಗುವಂತ ಪ್ರಯಾಣಿಕ ಅವನು ಎಷ್ಟು ಬುದ್ಧಿವಂತ? ಎಲ್ಲಿಗೆ ಹೋಗ್ತಿದೆ ನಮ್ಮ ವ್ಯವಸ್ಥೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ಆಟೋ ಎತ್ಕೊಂಡು ದುಡಿಗೆ ಬಂದ್ರೆ 300 ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ. ಇವರು ಬೆಳಗ್ಗೆ 1400 ರೂಪಾಯಿ ಮಾಡಿದ್ದಾರೆ, 1400 ರೂಪಾಯಿ ಮಾಡಿದ್ದಾರೆ. ಒಬ್ಬೊಬ್ಬ ಆಟೋ ಚಾಲಕ ಸಂಪಾದನೆನ, ಯಾರೋ 10 ಜನ ಚಾಲಕರ ಸಂಪಾದನೆನ ಇಂಥ ಬೈಕ್ ಟ್ಯಾಕ್ಸಿ ಸಾವಿರಾರು ಜನ ಕಿತ್ಕೊ ಹೋಗ್ತಾ ಇದ್ದಾರೆ. ಇವ್ರು ನಮ್ಮ ಕನ್ನಡದವರು ಪರವಾಗಿಲ್ಲ, ಒರಿಸ್ಸಾದವರು, ಕೋಲ್ಕತ್ತಾದವರು. ನಂಗೆ ಬೇಕದು. ಈ ನೋಡಿ ಇಂಥವ್ರು ಎಲ್ಲಿಂದ ಬಂದಂಥವ್ರು ಇವತ್ತು ಅಡೀ ಚಾಲಕ ವಂಶನ ಒಂದು ಸಾಯಿಸುವಂತ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಈ ವ್ಯವಸ್ಥೆ ಒಳಗಡೆ ನಾವು ಇವ್ರು ಕರ್ಕೊಂಡು ಪೊಲೀಸ್ ಸ್ಟೇಷನ್ ಕೂಡ ಒಪ್ಪಿಸಬಹುದು. ಆದರೆ ಒಬ್ಬರು ಅಂಗವಿಕಲರು ಇವರು ಅಂಗವಿಕಲರು ಹೇಗೆ ರ್ಯಾಪಿಡೋದನ್ನ ಇವ್ರು ಕೊಟ್ಟು ಡ್ಯೂಟಿ ಮಾಡ್ತಾರೆ ಅಂತ ನನಗೂ ಒಂದು ಅರ್ಥಾಸ್ಪದ ಇದು. सिग्नल के जरा सामने परमनगर जाने रोड है नहीं, ठहरा था उन ऑटो देने पकड़ी ऑटो वाले पूछ रहे हैं. ಕನ್ನಡದಲ್ಲೇ ಮಾಡಿದ್ರು, ನಾನು ಕನ್ನಡದಲ್ಲಿ ಮಾಡ್ತಾ ಇರೋದು. सिग्नल है नहीं, परमनगर जाने रोड है नहीं. हाँ वो मूर्ति है नहीं, रोड जाने रोड मूर्ति नहीं. हाँ उसकी जरा सामने नहीं, इधर इधर जल रोड को. ಏನು ಹೊಸರೋಡಲ್ಲಿ ಇದು ಪಾಲಾಕ್ಸ್ ಹಾಸ್ಪಿಟ್ಲ್ ಮುಂದೆಗಡೆ ನಾನು ನೋಡಿದಾಗ ಇವರು ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡ್ತಾವ್ರೆ. ನಮಗೂ ಬೇಜಾರಿದೆ, ಪಾಪ ಅಂಗವಿಕಲ ಡ್ಯೂಟಿ ಮಾಡ್ತಾ ಇದಾರೆ. ಓಕೆ, ಬಟ್ ಇವ್ರು ಡಿ ಎಲ್ ಹೆಂಗ್ ಬರುತ್ತೆ? ಇವ್ರು ಹೆಂಗೆ ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಅನ್ನೋದು ನನಗೆ ಚರ್ಚಾಸ್ಪದ. ಖಂಡಿತವಾಗಿ ಇವ್ರ ಮೇಲೊಂದು ನಾನು ಕಂಪ್ಲೇಂಟ್ ಮಾಡಿಸುವಂತ ಕೆಲಸನೂ ಕೂಡ ಮಾಡ್ತೀನಿ. ಯಾಕೆಂದ್ರೆ ಇವರು ಮೇಲೆ ಕೂಡ ಪ್ರಯೋಜನ ಇಲ್ಲ, ರ್ಯಾಪಿಡೋ ಮೇಲೆ ಕೂಡ ಮಾಡಿಸುವಂತ ಕೆಲಸ ಮಾಡ್ತೀನಿ. ಏನು ನಮ್ಮ ಚಾಲಕ ಬಂಧುಗಳು ದಯವಿಟ್ಟು ಎಚ್ಚರಿಕೊಂಡು ಕೆಲಸ ಮಾಡಿ. ಯಾಕೆಂದ್ರೆ ಇದು ಇವ್ರು ಒಬ್ಬರು ಪಾಪ ನಮ್ಮ ಕನ್ನಡದವರು. ತುಂಬಾ ಜನ ಬಾಂಗ್ಲಾದವರು ಒಳಿಸೋದ್ರು ಬಂದು ಜೀವನ ಮಾಡ್ತಾ ಇದ್ದಾರೆ. ಏನು ಕೂಡ ಇದು ಯಾಕೆಂದ್ರೆ ನಮಗೆ ಬೇಜಾರಾಗುತ್ತೆ. ಬ್ರದರು ಏನು ಹೇಳ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಏನು ಒಂದು ಹೇಳ್ತೀರಾ? ನಿಮ್ಗೆ ಹೆಂಗೆ ಕೊಟ್ಟರು ರ್ಯಾಪಿಡೋದನ್ನು? ಇದೆಯಾ ನೋಡಿ ಅವ್ರ ಪಾಪ ಅವ್ರು ಸ್ವಂತ ಅವ್ರು ನಿಲ್ಲೋಕ್ಕಾಗಲ್ಲ. ಅಷ್ಟು ಎರಡು ಕಾಲು ಹ್ಯಾಂಡಿಕ್ಯಾಪ್ಟ್ ಅಣ್ಣ. ಅಣ್ಣಾಜಿ 2 ಕಾಲು ಹ್ಯಾಂಡಿಕ್ಯಾಪ್ಟ ಅಣ್ಣ. ಆಟೋ ಓಡಿಸಿ ಅಣ್ಣ, ನಿಮ್ಮ ತರ ಸುಮಾರು ಜನ ಆಟೋ ಓಡಿಸ್ತಾ ಇದ್ದಾರೆ. ತುಂಬಾ ಅಣ್ಣ ಗಾಡಿ ಕೊಡ್ತಾ ಇದ್ದಾರೆ ನಿಮ್ಗಳಿಗೆ. ಕೊಡ್ತಾ ಆಟೋ ಕೊಡ್ತಾರೆ ಅಣ್ಣ. ಡಿ ಎಲ್ ಇದೆಯಾ ಅಣ್ಣ? ಒಂದು ನಿಮಿಷ ಅಣ್ಣ. ಅಣ್ಣ ಈ ಡಿ ಎಲ್ ಫೋಟೋ ಹೊಡ್ಕೊ. ಇದು ಕತ್ಲೆ ಇದೆ ನೋಡ್ಕೊಳ್ಳಿ. ಇವ್ರದ್ದು ಡಿ ಎಲ್ ಇದು 2 ಕಾಲು ಸಂಪೂರ್ಣವಾಗಿ ಹ್ಯಾಂಡಿಕ್ಯಾಪ್ಟ್ ಆಗಿದೆ. ಇವ್ರಿಗೆ ರಾಯಚೂರು ಆರ್ ಟಿ ಒ ಇದು ರಾಯಚೂರು ಆರ್ ಟಿ ಒದಲ್ಲಿ ನಿಮ್ಗೆ ಡಿ ಎ ಮಾಡ್ಕೊಟ್ಟವ್ರೆ. ನೀನೇನು ಡಿ ಎ ಮಾಡ್ಸ್ಕೊಂಡೆ? 2 ಕಾಲು ಇಲ್ಲ ಅಂದ್ರೆ ಹೇಳ್ಬಿಟ್ಟು ಮಾಡ್ಸ್ಕೊಂಡ. ಬ್ರೋಕರ್ ಮಾಡಿದ್ರು ಡೈರೆಕ್ಟ್ ಮಾಡಿಸ್ತು, ಡೈರೆಕ್ಟ್ ಆರ್ ಟಿ ಒದೆಲ್ಲ ಮಾಡ್ಕೊಟ್ರ ನಿಮಗೆ. ಇದು ಈಗ ಮಾಡ್ಕೊಂಡು ನಿನ್ಗೆ ಇಲ್ಲಿ ಕಮರ್ಷಿಯಲ್ ನೀನು ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ರೂಲ್ಸ್ ಇದೆಯಾ? ಅದು ಮಾಡಿ ಹೇಳಿದವ್ರ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಹೇಳಿದ ಬೈ ರ್ಯಾಪಿಡೋ ಹೇಳಿದನ ರ್ಯಾಪಿಡೋ ಮಾಡ್ತಾ ಇದೆಯಲ್ಲ ನಿನ್ಗೆ. ಈ ಹ್ಯಾಂಡಿಕ್ಯಾಪ್ಟರು ಬೈಕ್ ಟ್ಯಾಕ್ಸಿ ಮಾಡ್ಬೋದು ರ್ಯಾಪಿಡೋ ಹೇಳಿದ ನಿನಗೆ. ನಂಗೆ ಅಷ್ಟು ಬೇಕು ರ್ಯಾಪಿಡೋ ಹೇಳಿದ್ನಾ? ಈಗ ಇನ್ಸೂರೆನ್ಸ್ ಹೆಂಗೆ ಕ್ಲೈಮ್ ಮಾಡ್ತೀಯಾ ಆಕ್ಸಿಡೆಂಟ್ ಆಗ್ಬಿಟ್ರೆ? ಈಗ ಅವ್ನಿಗೆ ಹೆಚ್ಚು ಕಮ್ಮಿ ನಿನ್ ಬಿಟ್ಟು ಬರ್ತಾರ ಕಸ್ಟಮರ್ ಏನ್ ಮಾಡ್ಕೊಡ್ತೀಯಾ? ಯಾರು ಬರ್ತಾರೆ? ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ ಕಾನೂನು ಅರಿವಿಲ್ಲ, ತಿಳ್ಕೊಳ್ಳಿ ಸ್ವಲ್ಪ. ಹೋಲಿ ಯಾರು ನಾನು ನಿಮ್ಗೆ ಬೇಸ ಕೇಳ್ತಾ ಇಲ್ಲ, ತಪ್ಪಿದ್ದು. ಬೇರೆ ನಿಮ್ಗೇನು ಸರ್ಕಾರದಿಂದ ಬಹಳ ಅವಕಾಶ ಇದೆ ಅಣ್ಣ. ಇದೆಲ್ಲ ಡಾಕ್ಯುಮೆಂಟ್ಸ್ ಇರಲಿ ಅಣ್ಣ. ಸೋಷಿಯಲ್ ಮೀಡಿಯಾ ಲೈವ್ ಇರ್ತದೆ, ಇವರೆಲ್ಲೂ ಹೋಗೋಕ್ಕಾಗಲ್ಲ. ಇದು ಮೊಬೈಲ್ ನಂಬರ್ ತಗೊಂಡ್ರಾ?
ಆಯ್ತಣ್ಣ ಒಳ್ಳೇದಾಗಲಿ. ನೋಡಿ ಚಾಲಕ ಬಂಧುಗಳೇ, ಪಾಪ ಇವರು ಹ್ಯಾಂಡಿ ಕಂಪ್ನಿ ಹೋಗಲ್ಲ ಅಣ್ಣ, ಬಣ್ಣ ಊಟ ಮಾಡೋಣ ಮತ್ಯಾ ಹೋಗಿ ಒಳ್ಳೆ ಒಳ್ಳೆದಾಗಲಿ.